ಪಬ್ಲಿಕ್ ಟಿವಿಗೆ ಸುಜಾತಾ ಭಟ್ ಸಹೋದರನ ಸ್ಫೋಟಕ ಹೇಳಿಕೆ. 9ನೇ ತರಗತಿಯಲ್ಲಿದ್ದಾಗಲೇ ಸುಜಾತಾ ಭಟ್ ಮನೆ ತೊರೆದಿದ್ರು ಅಂತ ಸುಜಾತಾ ಭಟ್ ಸಹೋದರ ಹೇಳಿದ್ದು. ನಮ್ಮ ಕುಟುಂಬದ ಜೊತೆ ಸುಜಾತಾ ಭಟ್ ಸಂಪರ್ಕದಲ್ಲೇ ಇರಲಿಲ್ಲ. ಅನನ್ಯ ಭಟ್ ಎಂಬ ಮಗಳು ಇರಲು ಸಾಧ್ಯವೇ ಇಲ್ಲ ಅಂತ ಸುಜಾತಾ ಭಟ್ ಸಹೋದರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಮದುವೆ ಮತ್ತು ಮಗಳ ಬಗ್ಗೆ ನಮ್ಮ ಬಳಿ ಹೇಳಿಯೇ ಇಲ್ಲ, ಇದುವರೆಗೂ ಕೂಡ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಅನಿಲ್ ಭಟ್ ಯಾರು ಎಂದು ನಮಗೆ ಗೊತ್ತೇ ಇಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದು. ಸುಜಾತಾ ಭಟ್ ವರ್ತನೆ ಮತ್ತು ಜೀವನ ಶೈಲಿ ಸರಿ ಇಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಸುಜಾತಾ ಭಟ್ ಸಹೋದರ ಮಾತನಾಡಿದ್ದಾರೆ. ಧರ್ಮಸ್ಥಳದಿಂದ ನಮ್ಮ ಕುಟುಂಬಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಸುಜಾತಾ ಭಟ್ ಸಹೋದರ ರಿಯಾಕ್ಟ್ ಮಾಡಿದ್ದಾರೆ. ಸುಜಾತಾ ಭಟ್ ಅನ್ನುವಂಥ ಮಹಿಳೆ ಈಗ ಬಹುಚರ್ಚಿತ ವಿಚಾರ. ಅದು ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಅಥವಾ ಉಡುಪಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇರುವಂಥದ್ದು. ಸುಜಾತಾ ಭಟ್ ಅವರ ಸಹೋದರ ನಮಗೆ ಸಿಕ್ಕಿರುವಂಥದ್ದು. ಸುಜಾತಾ ಭಟ್ ಅವರು ಯಾರು, ಅವ್ರು ಹೇಳ್ತಾ ಇರೋ ಸುಳ್ಳುಗಳು ಏನು, ಆ್ಯಕ್ಚುಯಲ್ ಸತ್ಯ ಏನು ಅನ್ನೋದನ್ನು ಅವರ ಸಹೋದರ ಹೇಳ್ತಾರೆ. ಸುಜಾತಾ ಭಟ್ ಅವರು ಹೇಳ್ತಾರೆ, ನಾನು MBBS ಮಾಡಿದ್ದೇನೆ, ನಂತರ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ನ ಮಗು ಇಲ್ಲ ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹೋದರಾಗಿ ನೀವು ಏನು ಹೇಳ್ತೀರಿ ಅಂತ ಸರ್? 1964-65 ನನಗೆ ಗೊತ್ತಿಲ್ಲ ಇಸ್ವಿ. ಆ ಟೈಮಲ್ಲಿ ಅವಳು ಹುಟ್ಟಿದ್ದು. ಬಟ್ 10ನೇ ಕ್ಲಾಸ್ ತನಕ ನಮ್ಮೊಟ್ಟಿಗೆ ಇದ್ಲು. 8ರ ತನಕ ಚೆನ್ನಾಗಿದ್ಲು, ಊರಲ್ಲಿ ಎಲ್ಲ ಚೆನ್ನಾಗಿದ್ಲು. ಆಮೇಲೆ ಒಂದು 2 ವರ್ಷದಲ್ಲಿ ನಾವು ಎಲ್ಲೆಲ್ಲಿಗೋ ಹೋಯ್ತು ಕೆಲಸಕ್ಕೆ, ಅದಕ್ಕೆ ಇದಕ್ಕೆ ಅಂದೇಳಿ ನಮಗೆ ಅಷ್ಟು ಸಣ್ಣ ಪ್ರಾಯ ಏನು ಅಂಥದ್ದೇನು ಗೊತ್ತಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಹೀಗೆ ನಾವು ಶಿವಮೊಗ್ಗದಿಂದ ಒಂದು ಸರ್ತಿ ಬಂದಾಗ ಅವಳು ಹೌದು 10ನೇ ಕ್ಲಾಸ್ ತನಕ ಕಲಿತು 10ನೇ ಕ್ಲಾಸಲ್ಲಿ ಓಡಿ ಹೋಗಿದ್ದಾಳೆ. ಅದರ ಮೇಲೆ ನಮಗೆ ವಿಚಾರ ಗೊತ್ತಿರಲಿಲ್ಲ. ಬಟ್ ಒಂದು ಸರ್ತಿ ಬಂದಾಗ ಅದರ ಒಳಗಡೆ ಒಂದು ಸರ್ತಿ ಒಂದು ಆಪ್ರೇಷನ್ ನಾವು ಮಾಡಿಸಿದ್ದೀವಿ. ಅದು 9ನೇ ಕ್ಲಾಸ 10ನೇ ಕ್ಲಾಸ, ನನಗೆ ಅದು ಕರೆಕ್ಟು ನೆನಪಿಲ್ಲ. ಆ ಟೈಮಲ್ಲಿ ನಾವು ಇದು ಮಾಡಿಸಿದ್ವಿ. ಯಾರೊಟ್ಟಿಗೋ ಹೋಗಿದ್ದಾಳೆ, ಏನೋ ಮಾಡ್ಕೊಂಬಂದಾಳೆ. ನಮ್ಮ ಅಪ್ಪ ಹೇಳಿ ಕಡೆಗೆ ಅಲ್ಲಿ ಹೋಗಿ ಇದು ಮಾಡಿಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಅದು 6 ತಿಂಗಳ 7 ತಿಂಗಳ ಅಷ್ಟೇ. ಮತ್ತು ಅದರ ಮೇಲೆ ಅವಳನ್ನು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇರು ಅಂತೇಳಿ ಬಿಟ್ಟು ಎಲ್ಲ ಹೇಳಿತ್ತು. ಅದರ ಮೇಲೆ ಅವಳು ಪುನಃ ಓಡಿ ಹೋದ್ಲನ್ನು ಪುನಃ ನಾವು ಕರ್ಕೊಂಬಂದು ಒಂದು 15 ದಿವಸನ 1 ತಿಂಗಳ, ನನಗೆ ಕರೆಕ್ಟ್ ನೆನಪಿಲ್ಲ ಅದು. ಒಟ್ಟು ಕರ್ಕೊಬಂದು ಇಟ್ಕೊಂಡಿವಿ. ಪುನಃ ರಾತ್ರಿ ನಮ್ಮಪ್ಪ ಬಿಟ್ಬಿಟ್ರು, ಮತ್ತೆ ಓಡಿ ಹೋದ್ಲು. ಹಾಗಾದರೆ ಅವರು ತನಗೆ ಮದುವೆ ಆಗಿದೆ, ನನಗೊಂದು MBBS ಮಾಡುವ ಮಗಳಿದ್ದಾಳೆ ಅನ್ನುವಂಥ ಆ ಒಂದು ವಿಚಾರಗಳಿಗೆ ಏನು ಹೇಳ್ತೀರಿ ಅಂತ? ಸರ್, ಅವಳಿಗೆ 1964 ಅಥವಾ 65ರಲ್ಲಿ ಮದುವೆ ಆಗಿದ್ದರೆ 2003ಕ್ಕೆ MBBS ಮಗಳಿರಬೇಕು. ಹುಟ್ಟಿದ್ದೆ ಆಗ. ಹಾಂ, ಇವಳು ಹುಟ್ಟಿದ್ದೇ ಆವಾಗ ಅಂತಾದರೆ ಇವಳಿಗೆ ಮಗಳು ಹೇಗಿರ್ತದೆ? ಮಗಳಿರಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಅದು ಹೇಳೋದು ಸುಳ್ಳು. ಇನ್ನು ಮತ್ತೆ ಇವಳು 10ನೇ ಕ್ಲಾಸಲ್ಲೇ ಓಡಿ ಹೋಗಿದ್ದಾಳೆ. ನಾವೇನು ಮದುವೆ ಮಾಡಿ ಕೊಟ್ಟಿಲ್ಲ. ಯಾರೊಟ್ಟಿಗೆ ಇದ್ದಾಳೆ, ಏನು ಕತೆ ಎಂಥದ್ದು ಗೊತ್ತಿಲ್ಲ. ಯಾವತ್ತೋ ಒಂದು ದಿವಸ ಬರ್ತಾಯಿದ್ಲು, ನಾನು ಡಿಪಾರ್ಟ್ಮೆಂಟಲ್ಲಿದ್ದೆ, ಅವನೊಟ್ಟಿಗೆ ಇದ್ದೀನಿ, ಹಾಗೆ ಹೀಗೆ ಇದ್ಲಂದು. ಅವನೊಟ್ಟಿಗೆ ಇದ್ದರೂ 2003ಕ್ಕೆ ಮಗಳಾಗಿರಲಿಕ್ಕೆ ಸಾಧ್ಯನೇ ಇಲ್ಲ MBBS. ಇನ್ನೂ 5ನೇ ಕ್ಲಾಸ್ ಮಗು ಹೋಗಿದೆ, 7ನೇ ಕ್ಲಾಸ್ ಮಗು ಹೋಗಿದೆ, 8ನೇ ಕ್ಲಾಸ್ ಮಗು ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಇರ್ಬೋದು, ಅವನೊಟ್ಟಿಗೆ ಮದುವೆ ಆಗಿ ಮಗು ಹೋಗಿದೆ ಹಾಗೆ ಹೀಗೆ ಅಂತೇಳಿ. ಬಟ್ ಇದಕ್ಕೆ ನಾನು ಒಪ್ಪಲಿಕ್ಕೆ ನಾನ್ತಾ ಇರಲಿಲ್ಲ. ಸರ್, ಕಾರಲ್ಲಿ ಬಾಡಿಗೆ ಕಾರ್ ಮಾಡಿಕೊಂಡ ನನಗೆ ಗೊತ್ತಿಲ್ಲ, ಸ್ವಂತ ಕಾರ ಎಂಥದ ಗೊತ್ತಿಲ್ಲ. ಒಟ್ಟು ಡ್ರೈವರ್ನ ಹಿಡ್ಕೊಂಡು ಬಂದಿದ್ಲು ಒಂದು ಸರ್ತಿ, ಹೀಗೆ ಮಾತಾಡಿದ್ಲು, ಹೋದ್ಲು. ನಾವೇನು ಅವಳನ್ನು ಟಚ್ ಮಾಡಲಿಲ್ಲ. ನಿಮಗೆ ಮದುವೆ ಆಗಿದೆ, ನಿಮಗೆ ಮಗಳು ಇದೆಯಾ, ಇದೆಯಾ ಅಂತೇಳಿ ಅವಳು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಬಟ್ ಅವಳು ಇಷ್ಟು ಸರ್ತಿ ಬಂದಾಗಲೂ ನನಗೆ ಮಗಳಿದ್ದಾಳೆ, ನನ್ನ ಮಗಳು MBBS ಕಲಿತಿದ್ದಾಳೆ ಅಂತೇಳಿಬಿಟ್ಟು ಇವತ್ತಿನ ತನಕ ಸಹ ಹೇಳಲಿಲ್ಲ. ಅವರೊಂದು ಫೋಟೋ ಇಟ್ಕೊಂಡು ತೋರಿಸ್ತಾರೆ, ಇದು ನನ್ನ ಮಗಳು, ಆ ಒಂದು ಫೋಟೋ ಮಾತ್ರ ಇರೋದು, ಡಾಕ್ಯುಮೆಂಟ್ ಎಲ್ಲ ಮನೆಯಲ್ಲಿ ಸುಟ್ಟೋಯ್ತು ಅಂತ. ಯಾವ ಮನೆಯಲ್ಲಿ ಸುಟ್ಟೋಯ್ತು ಅದು ಬೇಕಲ್ಲ? ಯಾವ ಮನೆ ಯಾವುದು ಅಂತೇಳಿ ನಮ್ಮ ಮನೇಲೇನು ಸುಡಲಿಲ್ಲ, ಇನ್ನು ಯಾವ ಮನೆಯಲ್ಲಿ ಸುಡೋದು? ಸುಡ್ಲಿಕ್ಕೆ ಅಂತೇಳಿ ಯಾವ ಮನೆ ಅಂತೇಳಿ ಬೇಕಲ್ಲ ಅವಳಿಗೆ. ಅವಳು ಯಾವ ಒಂದು ದಿಕ್ಕಲ್ಲಿ ನೆಲೆ ಇಲ್ಲ. ರಿಪ್ಪನ್ಪೇಟೆ, ಬೆಂಗಳೂರು, ಅಲ್ಲಿ ಇಲ್ಲಿ ಅಂತೇಳಿ ಹೀಗೆ ತಿರುಗಾಡ್ತಾನೆ ಇದ್ದದ್ದಷ್ಟೇ ವಿನಃ ಮತ್ತು ಯಾರೊಟ್ಟಿಗೆ ಇದ್ದದ್ದಷ್ಟೇ ವಿನಃ ಮತ್ತು ಯಾರೊಟ್ಟಿಗೂ ಒಂದು 5 ವರ್ಷ ಒಬ್ಬನೊಟ್ಟಿಗಿದ್ದರೆ ಕಷ್ಟ ಅಂತ. ಇದರಲ್ಲಿ ಅವಳಿಗೆ ಹೇಗೆ ಮಗು ಹುಟ್ಟೋದು? ಮದುವೆ ನಾವಂತೂ ಮಾಡಿಕೊಳ್ಳಿಲ್ಲ. ಯಾರನ್ನು ಮದುವೆ ಮಾಡ್ಕೊಂಡಿದ್ದಾಳೆ ನನಗೆ ಗೊತ್ತಿಲ್ಲ. ಮದುವೆ ಬಂದಾಗಲೇ ಇವತ್ತಿನ ತನಕ ನಾನು ಮದುವೆ ಆಗಿದ್ದೀನಿ, ನನಗೆ ಮಕ್ಕಳಿದ್ದಾರೆ ಅಂತೇಳಿ ಅವಳು ಹೇಳಿಲ್ಲ. ಈಗ ಹೇಳ್ತಾ ಇರೋ ಕತೆ ಎಂಥದಂಥ ಸೃಷ್ಟಿ ನಮಗೆ ಗೊತ್ತಿದ್ರೆ ತಾನೇ ನಾನು ನಿಮಗೆ ಹೇಳೋದು. ನಮಗೆ ಗೊತ್ತಿಲ್ಲ. ಮತ್ತು ಅವಳದ್ದು ಇದು ಈಗಿನ ಇದರಲ್ಲಿ ಅಂತ ಗೊತ್ತಿಲ್ಲ. ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇದ್ದಾಳೆ. ಬಟ್ ನಾವು ನೋಡಲಿಲ್ಲ, ನಮ್ಗೆ ಗೊತ್ತಿಲ್ಲ. ಧರ್ಮಸ್ಥಳದ ಜೊತೆ ತಗಾದೆ ಏನು? ಅಲ್ಲಿಂದ ಆರಂಭವಾದ್ದು. ನಮ್ಮ ಜಾಗವನ್ನು ಧರ್ಮಸ್ಥಳದವರು ಕಬಳಿಸಿದ್ದಾರೆ, ಅಲ್ಲಿಂದ ಶುರುವಾದ ಗಲಾಟೆ ಇದು.
ಸರ್ ಧರ್ಮಸ್ಥಳದ ಜಾಗದ ತಗಾದೆ ಏನು ಅಂತ ಹೇಳಿದರೆ, ಧರ್ಮಸ್ಥಳದ ಜಾಗವನ್ನು ನಮ್ಮ ಚಿಕ್ಕಪ್ಪ ಕೊಟ್ಬಿಟ್ಟಿದ್ದಾರೆ ಧರ್ಮಸ್ಥಳಕ್ಕೆ. ಬಟ್ ಅದರಲ್ಲಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ, ನಮ್ದು ಏನಿಲ್ಲ. ಆ ಒಂದು ಟೈಮಲ್ಲಿ ಎಲ್ಲ ಚಿಕ್ಕಪ್ಪಂದರು ಎಲ್ಲ ದೊಡ್ಡ ದೊಡ್ಡವರು ಇದ್ದರು ಕೊಡುವಾಗ. ಅವರವರು ಏನು ಮಾತಾಡ್ಕೊಂಡು ಅದು ನಮಗೆ ಕೊಡ್ಬೋದಿತ್ತಲ್ಲ, ನೀನು ಯಾಕೆ ಕೊಟ್ಟದ್ದು ಅಂತೇಳಿ ಹೀಗೆ ಕೇಳಿದಾರಷ್ಟೇ ವಿನಃ ಮತ್ತು ಅದರ ಬಗ್ಗೆ ತಗಾದೆ ಯಾರೂ ಇವತ್ತಿನ ತನಕ ಹೋಗಲಿಲ್ಲ. ದುಡ್ಡು ನಮ್ಮ ಅಪ್ಪನಿಗೆ 1.5 ಲಕ್ಷ ರೂಪಾಯಿ ಬಂದಿದೆ, 1.5 ನನಗೆ ಕರೆಕ್ಟ್ ಗೊತ್ತಿಲ್ಲ. ಬಂದಾಗ ಹೀಗೆ ನಾವು ಇಲ್ಲಿ ಮನೆ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ಜಾಗ ನಮ್ಮದು ಅಜ್ಜನ ತಮ್ಮಂದದ್ದು. ಆದ ಕಾರಣ ಇಲ್ಲಿ ಒಂದು ಮನೆ ಮಾಡಿಕೊಂಡು ಹಂಚಿನ ಮನೆ ಮಾಡ್ಕೊಂಡು ನಾವು ಕುತ್ಕೊಂಡಿದ್ದೀವಿ. ಬಟ್ ನಾವು ಇವತ್ತಿನ ತನಕ ಧರ್ಮಸ್ಥಳದವ್ರ ಹತ್ರ ಹೋಗಿ ಯಾಕೆ ತಗೊಂಡ್ರಿ, ಯಾಕೆ ನಮಗೆ ದುಡ್ಡು ಕೊಡಲಿಲ್ಲ ಅಂತೇಳಿ ನಾವು ಕೇಳಲಿಲ್ಲ. ಚಿಕ್ಕಪ್ಪ ಮಾಡಿದ್ದಾರೆ. ಬಟ್ ಇವಳು ಪಾಲು ಕೇಳಬೇಕಂತಾದರೆ ನಮ್ಮ ಅಪ್ಪನ ಹೆಸರಿಗೆ ಬಂದರೆ ಮಾತ್ರ ಇವಳು ಪಾಲು ಕೇಳ್ಬೋದು. ಮತ್ತು ನಮ್ಮ ಚಿಕ್ಕಪ್ಪಂದ್ರ ಎಲ್ಲ ಹೆಸರು ಇರುವಾಗ ಇವಳು ಪಾಲು ಕೇಳಲಿಕ್ಕೆ ತಯಾರಿಲ್ಲ, ಸಾಧ್ಯ ಇಲ್ಲ. ಅದು ಹೇಗೆ ಸಾಧ್ಯ ಉಂಟು? ನಮ್ಮ ಅಪ್ಪನಿಗೆ ಏನು ಪಾಲು ಬಂದಿದೆ ಅದರಲ್ಲಿ ಅವಳು ಪಾಲು ಕೇಳಿದರೆ ಒಂದು ಲೆಕ್ಕ ಬೇರೆ. ನಮ್ಮಪ್ಪನಿಗೆ ಪಾಲು ಅಂತೇಳಿ ಏನು ಕೊಡಲಿಲ್ಲ, ಮಗಳಿಗೆ ಹೇಗೆ ಪಾಲು ಕೊಡ್ಲಿಕ್ಕೆ ಸಾಧ್ಯ ಉಂಟು? ಈಗ ಕೊನೆಯದಾಗಿ ಚರ್ಚೆ ಇರೋದು SIT ಅವರು ಈಗ ಒಂದು ತನಿಖೆಯನ್ನು ಕೈಗೆತ್ಕೊಂಡಿದ್ದಾರೆ. ಅವರ ಕುಟುಂಬಸ್ಥರನ್ನ ಒಟ್ಟಿಗಿದ್ದವರನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ ಅಂತ. ನೀವು ರೆಡಿ ಇದ್ದೀರಾ? ಸರ್ ನಾನು ರೆಡಿ ಬರ್ತೀನಿ. ನನ್ನ ಕೆಲಸ ಬಿಟ್ಟು ಬರಲಿಕ್ಕೆ ತಯಾರಿಲ್ಲ. ನನ್ನ ಕೆಲಸ ಇಲ್ಲದಿದ್ದಾಗ ಆ ಟೈಮಲ್ಲಿ ಬಂದು ಹೇಳಲಿಕ್ಕೆ ತಯಾರಿದ್ದೀನಿ. ಮತ್ತು ಕೆಲಸ ಬಿಟ್ಟು ಬಂದು ನನ್ನ ಸಂಬಳ ಕೊಡೋದಂತಾದ್ರೆ ನಾ ಬಂದು ಹೇಳಲಿಕ್ಕೆ ತಯಾರಿದ್ದೀನಿ. ಹಾಂ, ನಾ ಬಂದು ಹೇಳಲಿಕ್ಕೆ ತಯಾರಿದ್ದೀನಿ. ನನಗೇನು ದೊಡ್ಡ ಶ್ರೀಮಂತ ಅಲ್ಲ, ದೊಡ್ಡ ಇದಲ್ಲ. ನಾನು ದಿನ ವೆಹಿಕಲ್ ಇದರಲ್ಲಿ ಸಂಬಳದಲ್ಲಿ ಕೆಲಸ ಮಾಡೋದು. ನನ್ನ ಸಂಬಳ ಕೊಡೋದಂತಾದರೆ ಆ ದಿವಸದ್ದು ನಾನು ಆ ದಿವಸ ನನ್ನ ಕೆಲಸ ಬಿಟ್ಟು ಬಂದು ನಾನು ಹೇಳಲಿಕ್ಕೆ ತಯಾರಿದ್ದೀನಿ. ಇಲ್ಲ ನನ್ನ ಕೆಲಸ ಯಾವ ಟೈಮಲ್ಲಿ ಇಲ್ವಾ ಆ ಟೈಮಲ್ಲಿ ಫೋನ್ ಮಾಡಲಿ ಬರ್ತೀನಿ. ಎಲ್ಲ ಸತ್ಯ ಹೇಳ್ತೀನಿ. ನನಗೆ ಗೊತ್ತಿದ್ದದ್ದನ್ನು ನಾನು ಸತ್ಯ ಹೇಳ್ತೀನಿ. ಅನುಭವಕ್ಕಿರುವಂಥದ್ದು ನಾನು ಹೇಳ್ತೀನಿ. ಮತ್ತು ಇನ್ನು ಬೇರೆ ವಿಷಯ ಎಲ್ಲ ಕೇಳಿದರೆ ಅದು ರಿಪ್ಪನ್ಪೇಟೆ, ಬೆಂಗಳೂರು ಇದೆಲ್ಲ ಕೇಳಿದರೆ ನಮಗೆ ಗೊತ್ತಿಲ್ಲ. ನಾನು ನೋಡಲಿಲ್ಲ, ನಂಗೆ ಗೊತ್ತಿಲ್ಲ. ನಮ್ಮ ಇಡೀ ಫ್ಯಾಮಿಲಿ ಯಾರು ಸಹ ನೋಡಲಿಲ್ಲ. ನಾವು ಬಿಟ್ಟಿದ್ದೀವಿ. ನಾವು ಅವರ ಟಚ್ಚಲ್ಲೇ ಇಲ್ಲ. ಹೀಗೆ ಊರಿಗೆ ಬರ್ತಾ ಇದ್ಲು, ಮಾತಾಡ್ತಾ ಇದ್ದೀವಿ ಅಷ್ಟೇ. ಇದು ಸುಜಾತಾ ಭಟ್ ಸಹೋದರ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.